Hi friends, in this video let us see to the 6M BCom Indian Accounting Standards previous year question paper July-August 2024. ಈ ಕ್ವಶನ್ ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಸೆಕ್ಷನ್ ಎ 2 marks ಕ್ವಶನ್, ಸೆಕ್ಷನ್ ಬಿ 4 marks ಕ್ವಶನ್, ಸೆಕ್ಷನ್ ಸಿ 12 marks ಕ್ವಶನ್. ಸೊ ಈ ಪೇಪರ್ದು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಪೇಪರ್ ತಾನೆ. ಸೊ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ ಅಷ್ಟೇ, ವಿತ್ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. Section A 2 marks question. What is non-controlling interest? What is joint venture? Write the meaning of close members of the family. Work key management personnel according to INDS 24. What are accounting policies? Give any 4 examples of financial liabilities. What is deferred tax liability? State the meaning of temporary difference according to INDS 12. Section B 4 marks question. ಆಲ್ಮೋಸ್ಟ್ ಎಲ್ಲ ಸಮ್ ಸಾಲ್ವ್ ಮಾಡಿದ್ದೀನಿ. ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ಕೊಬೋದು. ಇದರಲ್ಲಿ ಕ್ವಶನ್ ಪೇಪರ್ ಮಾತ್ರ ತೋರಿಸ್ತೀನಿ. ಸೊ ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವೀಡಿಯೋಸಲ್ಲಿ ನೀವು ನೋಡ್ಬೋದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂತ. ಇದು ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಈ ಥರ ಇದೆ. ಇದು ಬಂದು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದು, ಇದು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಥಿಯರಿ ಇದೆ. ಇದು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡು ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕಂಡುಹಿಡಿಯೋದು, ಲಾಸ್ಟಲ್ಲಿ ಡಿಫರ್ ಟ್ಯಾಕ್ಸ್ ಲೈಬಿಲಿಟಿ ಕಂಡುಹಿಡಿಯೋದು. ಇದು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು 5th ಚಾಪ್ಟರ್ದು. ಮೇ ಬಿ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ಬೋದು. ಸೆಕ್ಷನ್ ಸಿ 12 marks ಕ್ವಶನ್. ಇದು ಸಹ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡ್ಕೋಬೋದು. ದಿಸ್ ದ ಕ್ವಶನ್. ಇದು 12 marksಲ್ಲಿ 12 marks ಅಂತ ಕೂಡ ಸ್ಪ್ಲಿಟ್ ಮಾಡಿರ್ತಾರೆ. ಎ ಬಿ ಅಂತ ಇರುತ್ತೆ. ಎ ಬಂದು 6 marks, ಬಿ ಬಂದು 6 marks, ಟೋಟಲ್ 12 marks. ಸೊ ಬಿ ಇದು ಗುಡ್ ವಿಲ್ ಕೊಟ್ಟಿದ್ದಾರೆ ಕಂಡುಹಿಡಿಯೋದು, ಅದು ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ 8 ಕ್ವಶನಲ್ಲಿ ಬರೀ 8 ಕ್ವಶನ್ ಕೊಟ್ಟಿದ್ದಾರೆ, ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದು ನೋಡ್ಬೋದು. ಇದು ಫುಲ್. ಇದು ಬಂದು ಬ್ಯಾಲೆನ್ಸ್ ಶೀಟ್ ಥರ ಕಂಡುಹಿಡಿಯೋದು ಇದು. ಸೊ ನೆಕ್ಸ್ಟ್ 9th one. ಇದು 9th one ಎ ಬಿ ಅಂತ ಕೊಟ್ಟಿದ್ದಾರೆ. ಇದು ಮೇ ಬಿ 3rd ಚಾಪ್ಟರ್ ಇಲ್ಲ ಅಂದರೆ 4th ಚಾಪ್ಟರಿಂದ ಕೇಳಿರ್ತಾರೆ. 3rd 4th ಅಥವಾ 3rd ಚಾಪ್ಟರ್ ಆ್ಯಂಡ್ 4th ಚಾಪ್ಟರ್ ಫುಲ್ ಥಿಯರಿ ಇದೆ, ನೀವು ನೋಡ್ಕೊಬೋದು. ಆ್ಯಂಡ್ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸು ಸಹ ನಾನು ಹಾಕಿದ್ದೀನಿ, ಅದು ನೋಡ್ಕೊಬೋದು. ಆ್ಯಂಡ್ 10th ಕ್ವಶನ್ ಎ ಬಿ ಅಂತ ಇದೆ, ಸ್ಪ್ಲಿಟ್ ಮಾಡ್ತಾರೆ 6 marksಗೆ. ಸೊ ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದು ಕ್ವಶನ್ಸ್. ಆ್ಯಂಡ್ 11th ಕ್ವಶನ್, ಇದು ಟ್ಯಾಕ್ಸ್ ಲೈಬಿಲಿಟಿ ಕಂಡುಹಿಡಿಯೋದು ಆ್ಯಂಡ್ ಡೆಫರ್ ಟ್ಯಾಕ್ಸ್ ಲೈಬಿಲಿಟಿ ಕಂಡುಹಿಡಿಯೋದು. ಇದು ಮೇನ್ಲಿ ಫುಲ್ ಫಾರ್ಮುಲಾಸ್ ಹಾಕಿ ಕಂಡುಹಿಡಿಯೋದು. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ನಿಮ್ಗೆ ಆನ್ಸರ್ಸ್ ಬೇಕು ಅಂದರೆ ನಾನು ಪ್ರೀವಿಯಸ್ದಲ್ಲೆಲ್ಲ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆನ್ಸರ್ ಫುಲ್ ಸಾಲ್ವ್ ಮಾಡಿದ್ದೀನಿ ಚಾಪ್ಟರ್ ವೈಸ್, ನೀವು ನೋಡ್ಕೊಬೋದು ಆನ್ಸರ್ಸಲ್ಲಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ.